ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು, ನಗ್ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು. ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮೆಲ್ಲರನ್ನೂ ಕೂಡ ಸದಾಕಾಲ ನೆರಳಾಗಿ ಕಾಪಾಡಲಿ ಅಂತ ಹೇಳ್ತಾ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ನಾನು ರಾಯರ ಒಂದು ಅದ್ಭುತವಾದ ಅನುಷ್ಠಾನದ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪುಟ್ಟದಾದ ಅನುಷ್ಠಾನ ನಾವು ಮಾಡೋದ್ರಿಂದ ನಮ್ಮ ಬದುಕಲ್ಲಿ ಸಕಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ರಾಯರ ಸಂಪೂರ್ಣ ಅನುಗ್ರಹಕ್ಕಾಗಿ ನಾವೆಲ್ಲರೂ ಕೂಡ ಮಾಡಲೇಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾಡಲೇಬೇಕು, ಮಾಡಿದರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ನನ್ನ ಕುಟುಂಬ, ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗಬೇಕು. ಯಾಕಂದರೆ ನೀವು ಕೂಡ 4 ಜನರ ಥರ ನಗ್ನಗ್ತಾ ಖುಷಿಯಾಗಿರಬೇಕು. ನಿಮ್ಮ ಕುಟುಂಬದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಾನು ನೋಡಲೇಬೇಕು. ರಾಯರ ಆಶೀರ್ವಾದ ನಿಮಗೂ ಕೂಡ ಸಿಗಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲ ಕಷ್ಟಗಳು ಕೂಡ ದೂರ ಆಗಲೇಬೇಕು, ಆಗುತ್ತೆ ಕೂಡ. ನಮ್ಮ ರಾಯರ ಮೇಲೆ ನನಗೆ ಸಂಪೂರ್ಣವಾದ ಒಂದು ನಂಬಿಕೆ ಇದೆ. ಸೊ ರಾಯರಲ್ಲಿ ನಾವು ಹರಕೆ ಕಟ್ಟೋದು ಹೇಗೆ, ರಾಯರಿಗೆ ಮುಡುಪನ್ನು ಕಟ್ಟಿಡುವಂಥ ಒಂದು ಸರಿಯಾದ ರೀತಿ ಏನು, ಇದನ್ನು ಕಟ್ಟೋದ್ರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಯಾಕೆ ನಾವು ಕಟ್ಟಬೇಕು, ಇದನ್ನು ಯಾರೆಲ್ಲ ಕಟ್ಬೋದು, ಯಾರಿಗೆಲ್ಲ ಕಡ್ಡಾಯ ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೇನೆ. ನೋಡಿ, ಇದನ್ನು ನಾವು ಗುರುವಾರನೇ ಮಾಡಬೇಕು. ಅದು ಗುರುವಾರ ಸಂಜೆಯಿಂದ ಶುರು ಮಾಡಬೇಕು. ಅಂದರೆ ಗುರುವಾರ ಬೆಳಿಗ್ಗೆ ರಾಯರಿಗೆ ಹೆಂಗೆ ನೀವು ಪೂಜೆ ಸೇವೆ ಸಲ್ಲಿಸ್ತೀರಲ್ಲ, ಅದೇ ರೀತಿ ಪೂಜೆನ ಮಾಡಿ ನಾರ್ಮಲ್ ಆಗಿ. ಆದರೆ ಸಂಜೆ ಸಮಯದಲ್ಲಿ ಮಾತ್ರ ರಾಯರಿಗೆ 2 ತುಪ್ಪದ ದೀಪವನ್ನು ಹಚ್ಚಿ ನೀವು, ಅಂದರೆ ಮಣ್ಣಿನ ದೀಪ ಬರುತ್ತಲ್ಲ, ಮಣ್ಣಿನ ದೀಪದಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ 2 ಎಳೆ ಬತ್ತಿನ ಮಾಡಿಕೊಂಡು, ಅಂದರೆ ಒಂದು ದೀಪದಲ್ಲಿ 2 ಎಳೆ ಬತ್ತಿನ ಹಾಕಿ ರಾಯರ ಕಡೆಗೆ ತಿರುಗಿಸಿ ದೀಪವನ್ನು ಹಚ್ಚಿ. ಅಂದರೆ ದೀಪದ ಮುಖ ಇದೆಲ್ಲ ರಾಯರ ಕಡೆನೇ ಇರಬೇಕು. ರಾಯರ ಫೋಟೋ ಮುಂದೆ ಆಗಿರಲಿ, ಅಥವಾ ರಾಯರ ಒಂದು ವಿಗ್ರಹ ನಿಮ್ಮ ಮನೇಲಿದ್ದರೂ ಕೂಡ ರಾಯರ ವಿಗ್ರಹದ ಮುಂದೆನೇ ಆಗಿರಲಿ, ಅಥವಾ ತುಪ್ಪದ ದೀಪವನ್ನು ಹಚ್ಚಿ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ, ಅದು ಮಣ್ಣಿನ ಒಂದು ದೀಪ ಬರುತ್ತಲ್ಲ ಅದರಲ್ಲೇ ಆಗಿರಲಿ. ಆಯಿತಾ? ನೆಕ್ಸ್ಟ್ ನೀವೇನು ಮಾಡಿ, ಒಂದು ಬಿಳಿ ಬಟ್ಟೆನ ತಗೊಳ್ಳಿ, ಒಂದು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ಆ ಬಟ್ಟೆನ ಕಟ್ ಮಾಡ್ಕೊಂಡು ಒಂದು ಸ್ಟೀಲ್ ಪ್ಲೇಟ್ ಆಗಲಿ ಅಥವಾ ಪೂಜೆ ತಟ್ಟೆ ಯಾವುದನ್ನು ನಿಮ್ಮ ಹತ್ರ ಇರುತ್ತಲ್ವ, ಒಂದು ಕ್ಲೀನ್ ಮಾಡ್ಕೊಂಡು ಅದನ್ನು ಸ್ವಚ್ಛವಾಗಿ ತೊಳ್ಕೊಂಡು, ಅದನ್ನು ಆ ಬಟ್ಟೆ ಏನಿದೆ ಅಲ್ವಾ, ಒಂದು ಬಿಳಿ ಬಟ್ಟೆನ ತಗೊಳ್ಳಿ. ಆ ಬಟ್ಟೆನ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಅದನ್ನು ಫುಲ್ ಅರಿಶಿಣ ಮಾಡಿಬಿಡಿ. ಆ ಬಟ್ಟೆನ, ಬಿಳಿ ಬಟ್ಟೆ ಏನಿರುತ್ತೆ ಅದನ್ನು ಅರಿಶಿಣ ಕಲರ್ ಮಾಡಿಬಿಡಿ. ಅಂದರೆ ಅರಿಶಿಣದಲ್ಲಿ ಅದ್ದಿ ತೆಗೆದು ಒಂದು ಪ್ಲೇಟ್ ಏನು ತಂದಿರ್ತಿರಲ್ಲ, ಆ ಪ್ಲೇಟಲ್ಲಿಡಿ. ಆ ಪ್ಲೇಟಲ್ಲಿಟ್ಟು ನಿಮ್ಮ ಹತ್ರ 5 ರೂಪಾಯಿದು 2 ಕಾಯಿನ್ ಇರಬೇಕಾಗುತ್ತೆ. ಅಂದರೆ 5 ರೂಪಾಯಿದು 2 ನಾಣ್ಯ, 1 ರೂಪಾಯಿದು 1 ನಾಣ್ಯ, ಈ 3 ನಾಣ್ಯಗಳನ್ನು ಅದರಲ್ಲಿಡಿ. ಅಂದರೆ ಆ ಬಟ್ಟೆಯಲ್ಲಿಟ್ಟು ಸ್ವಲ್ಪ ಗಂಧ, ಸ್ವಲ್ಪ ತುಳಸಿನ ಆ ಬಟ್ಟೆಯಲ್ಲಿ ಅದರಲ್ಲೇ ಇಟ್ಬಿಡಿ. ಬಟ್ಟೆಯಲ್ಲಿ ಏನು ಕಾಯಿನ್ ಇಟ್ಟಿರ್ತೀರಲ್ವ, ಪ್ಲೇಟ್ ಮೇಲೆ, ಪ್ಲೇಟ್ ಒಳಗೆ ಏನು ಇಟ್ಟಿರ್ತೀರ, ವೈಟ್ ಬಟ್ಟೆ ಅದು ಅಂದರೆ ಅರಿಶಿಣ ಮಾಡಿರ್ತೀರ, ಆ ಬಟ್ಟೆನ ಇಟ್ಟಿರ್ತೀರ. ಆ ಬಟ್ಟೆ ಒಳಗೆ 2 ನಾಣ್ಯಗಳನ್ನು ಇಟ್ಟು 1 ರೂಪಾಯಿದು 1 ನಾಣ್ಯ, 5 ರೂಪಾಯಿದು 2 ನಾಣ್ಯ, 1 ರೂಪಾಯಿದು 1 ನಾಣ್ಯನ ಅದರೊಳಗಿಡಿ. ಗಂಧ ಸ್ವಲ್ಪ ಮತ್ತು ನಮಗೆ ತುಳಸಿ ಸ್ವಲ್ಪ ಅದರೊಳಗಿಡಿ. ಇಟ್ಟುಬಿಟ್ಟು ಕುಲದೇವರ ಅಪ್ಪಣೆಯೊಂದಿಗೆ, ಸರ್ವವಿಘ್ನ ವಿನಾಶಕನ ಒಂದು ಆಶೀರ್ವಾದದೊಂದಿಗೆ ರಾಯರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿ. ನಮ್ಮ ಬದುಕಲ್ಲಿ ಈ ರೀತಿ ಕಷ್ಟಗಳಿದೆ ಸ್ವಾಮಿ, ನಿಮ್ಮ ಪಾದವನ್ನು ಬಿಟ್ಟರೆ ನಮಗೆ ಬೇರೆ ಗೊತ್ತೇ ಇಲ್ಲ. ನಮಗೆ ಬೇರೆಯವ್ರ ಥರ ಮಂತ್ರಗಳು ಗೊತ್ತಿಲ್ಲ, ಬೇರೆಯವ್ರ ಥರ ನಮಗೆ ಚರಿತ್ರೆಗಳು ಗೊತ್ತಿಲ್ಲ. ನಮಗೆ ಗೊತ್ತಿರೋದೊಂದೇ ಶ್ರೀ ಗುರು ರಾಘವೇಂದ್ರ ಅನ್ನೆ. ನಮಗೆ ಗೊತ್ತಿರೋದು ಒಂದೇ ನಾಮ, ಶ್ರೀ ಗುರು ರಾಘವೇಂದ್ರ. ಇದನ್ನು ನೀವು 108 ಸಲ ಹೇಳಬೇಕಾಗತ್ತೆ. ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಸಲ ಸ್ವಾಮಿಯ ನಾಮವನ್ನು ಜಪಿಸಿ, ಸ್ವಾಮಿಯ ನಾಮವನ್ನು ಹೇಳಿಬಿಟ್ಟು ನಿಮ್ಮ ಜೀವನದಲ್ಲಿ ಏನೇನು ಕಷ್ಟಗಳಿದೆಯಲ್ಲ ಅದೆಲ್ಲವನ್ನೂ ಕೂಡ ಸ್ವಾಮಿ ಹತ್ರ ಹೇಳಿಕೊಂಡು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಕೂಡ ಪ್ರಾರ್ಥನೆ ಮಾಡಿ. ಈ ಥರ ನಮ್ಮ ಬದುಕಲ್ಲಿ ಕಷ್ಟಗಳಿದೆ ಸ್ವಾಮಿ ಅಂತ. ಅಂದರೆ ಗುರುಗಳ ಹೆಸರನ್ನು ತಗೊಂಡು, ಒಂದು ಕುಲದೇವರ ಅನುಮತಿನ ಪಡ್ಕೊಂಡು ನೀವು ಹೇಳೋದ್ರಿಂದ ಆ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆಗೆ ಬರ್ತಾಳೆ. ರಾಯರ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ರಾಯರ ಸಂಪೂರ್ಣವಾದ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ಸರ್ವ ವಿಘ್ನಗಳನ್ನು ಕೂಡ ವಿನಾಶಕ ದೂರ ಮಾಡಿ ನಿಮಗೆ ಗೆಲುವಿನ ಬಾಗಿಲ ಕಡೆಗೆ ಕರ್ಕೊಂಡು ಹೋಗ್ತಾರೆ, ಗೆಲುವಿನ ದಾರಿನ ತೋರಿಸ್ತಾರೆ. ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬ ಜನಗಳು ಯಾರ ಜೀವನದಲ್ಲಿಲ್ಲ ಹೇಳಿ ಕಷ್ಟಗಳು. ತುಂಬ ಜನಗಳು ಜೀವನ ಸಾಕು, ನಾವು ಏನಾರ ಮಾಡ್ಕೊಂಡ್ಬಿಡ್ಬೇಕಂತ ಎಷ್ಟೋ ಕುಟುಂಬಗಳು ರಾತ್ರಿ ಊಟ ಕೂಡ ಸರಿಯಾಗಿ ಮಾಡದೆ ಕಣ್ಣೀರಾಗ್ತಾ ಇದ್ದಾರೆ, ಸಹಿಸೋಕ್ಕಾಗ್ತಾಯಿಲ್ಲ. ಕೆಲವರು ಮನೇಲಿ ನಾವೇ ಅಳ್ತಾ ಕೂತ್ಕೊಂಡ್ಬಿಟ್ರೆ, ನಮ್ಮ ಮನೆಗೆ ನಾವೇ ಧೈರ್ಯ, ನಾವೇ ಅಳ್ತಾ ಕೂತ್ಕೊಂಡ್ಬಿಟ್ರೆ ಮನೇಲಿ ಎಲ್ಲರೂ ವೀಕ್ ಆಗಿ ಹೋಗ್ಬಿಡ್ತಾರೆ ಅಂತ ಹೊರಗಡೆ ಹೋಗಿ ಗಂಡು ಮಕ್ಕಳು ಕಣ್ಣೀರಾಗ್ತಾ ಇದ್ದಾರೆ ಎಷ್ಟೋ ಜನ. ಅದಕ್ಕೋಸ್ಕರ ಎಲ್ಲ ನನ್ನ ಪ್ರೀತಿಯ ತಾಯಿಯಂದಿರಿಗೆ, ಅಕ್ಕ ತಂಗಿರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಈ ಒಂದು ರಾಯರ ಒಂದು ಅನುಷ್ಠಾನ ಏನಿದೆ ಅಲ್ವಾ, ನಾನು ತಿಳಿಸ್ಕೊಡ್ತಾ ಇದ್ದೀನಲ್ಲ, ಮುಡುಪನ್ನು ಕಟ್ಟುವಂಥ ಒಂದು ಸೇವೆನ, ಇದನ್ನು ದಯವಿಟ್ಟು ಕೂಡ ನನಗೋಸ್ಕರ ಅಂತಲೇ ಮಾಡಿಬಿಡಿ. ನನಗೋಸ್ಕರ ಅಂತಲೇ ಯಾರಾದರೂ ಅಕ್ಕ ತಂಗಿರು, ನೀವೆಲ್ಲರೂ ಕೂಡ ನನ್ನ ಪ್ರೀತಿಯ ಅಕ್ಕ ತಂಗಿರೆ, ನಿಮ್ಮ ಮನೇಲಿ ದಯವಿಟ್ಟು ಕೂಡ ಮಾಡಿಬಿಡಿ. 9 ದಿನ ಇದನ್ನು ಮಾಡಿ. ಗುರುವಾರ ಶುರು ಮಾಡಿ, ಗುರುವಾರ ಆಯಿತು, ಶುಕ್ರವಾರ ಆಯಿತು, ಬರೋ ಶುಕ್ರವಾರಕ್ಕೆ ನಿಮ್ದು 9 ದಿನ ಆಗುತ್ತೆ ಅನ್ಕೊತೀನಿ. ಅಲ್ಲಿವರೆಗೂ ಕೂಡ ನೀವು ರಾಯರಿಗೆ ಇದೇ ಥರ
ಒಂದು ಬಿಳಿ ಬಟ್ಟೆನ ತೊಗೊಳ್ಳಿ, 2 5 ರೂಪಾಯಿ ನಾಣ್ಯಗಳನ್ನ ತೊಗೊಳ್ಳಿ, 1 ರೂಪಾಯಿ ನಾಣ್ಯನ ಅದರಲ್ಲಿ ಇಡಿ. ಅದೇನು ಅರಿಶಿಣ ಮಾಡಿರ್ತಿರಲ್ಲ ಬಟ್ಟೆನ 9 ಗಂಟೆಗಳಾಗಬೇಕು ಅದು. ಮತ್ತು ಈಗ ಕಟ್ಟಿದ್ರಿ, ಸಂಜೆ ಸಮಯದಲ್ಲಿ ರಾಯರಿಗೆ ಪೂಜೆ ಸೇವೆ ಸಲ್ಲಿಸಿದ್ರಿ, ಧೂಪ ಎಲ್ಲ ಹಚ್ಚಿದ್ರಿ, ದೀಪ ಸೇವೆ ಮಾಡಿದ್ರಿ, ಎಲ್ಲವನ್ನು ಕೂಡ ಹಚ್ಚಿದ್ರಿ. ಇನ್ನೇನು ನೀವು ಊಟ ಗೀಟ ಮಾಡಿ ಮಲ್ಕೋಬೇಕಂತ ಇರ್ತೀರಲ್ಲ ಸಂಜೆ ಸಮಯದಲ್ಲಿ, ಅಂದರೆ ರಾತ್ರಿ ಮಲ್ಕೋಬೇಕಂತ ಇರ್ತೀರಲ್ಲ, ಮಲಗುವ ಸಮಯದಲ್ಲಿ ಏನು ಮಾಡಿ, ಸೀದಾ ಎದ್ದು ಬಂದು, ಮಲಗೋ ಮುಂಚೆ ಎದ್ದು ಬಂದು ಕೈಕಾಲು ಮುಖ ತಗೊಂಡು ಬಾಯಿನೂ ಕೂಡ ಸ್ವಚ್ಛವಾಗಿ ವಾಶ್ ಮಾಡ್ಕೊಂಬಿಡಿ. ಊಟ ಎಲ್ಲ ಮಾಡಿರ್ತೀರಲ್ವ, ಕೈಕಾಲು ಮುಖವನ್ನು ತೊಳ್ಕೊಂಡು ಸೀದಾ ಅದೇನು ಮುಡುಪನ್ನು ಇಟ್ಟಿರ್ತೀರಲ್ವ ಸ್ವಾಮಿಯ ಮುಂದೆ ಪ್ಲೇಟಲ್ಲಿ, ಬಂದುಬಿಟ್ಟು ಸ್ವಾಮಿ ಹತ್ರ ಎಲ್ಲವನ್ನೂ ಕೂಡ ನಿಮ್ಮ ಕಷ್ಟಗಳನ್ನೆಲ್ಲವನ್ನೂ ಕೂಡ ಹೇಳ್ಕೊಂಡು, ಆ ತುಪ್ಪದ ಥರನೇ ತುಪ್ಪ ಹೇಗೆ ಕರಗೋಗುತ್ತೋ ಅದೇ ರೀತಿ ನಿಮ್ಮ ಕಷ್ಟಗಳು ಕರಗೋಗ್ಲಿ ಅಂತ ಸ್ವಾಮಿ ಹತ್ರ ಒಂದು ಕೋರಿಕೆನ, ನಿಮ್ಮ ಕೋರಿಕೆನ ಇಟ್ಟು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಆ ಮುಡುಪನ್ನು ಕಟ್ಟಿ ಅದನ್ನು, ಅಂದರೆ ಅವಾಗ ಹಂಗೆ ಇಟ್ಟಿರ್ತಿರಲ್ವ ಅದನ್ನು ಗಂಟು ಕಟ್ಟಿ ಇದೇ ರೀತಿ 9 ದಿನ ಮಾಡಿ. 9 ಗಂಟೆಗಳಾಗಬೇಕು ಆ ತಟ್ಟೆಯಲ್ಲಿ, 9 ಗಂಟೆಗಳಾಗಬೇಕು. 9ನೇ ದಿನ ಶನಿವಾರ, ಅಂದರೆ ಗುರುವಾರ ಶುರು ಮಾಡಿದರೆ ನಿಮಗೆ ಶನಿವಾರ ದಿನ, ಅಂದರೆ ಶುಕ್ರವಾರಕ್ಕೆ 9 ದಿನ ಆಗುತ್ತೆ. ಶನಿವಾರ ದಿನ ಏನು ಮಾಡಿ, ನೀವು ಬೆಳಿಗ್ಗೆ ಎದ್ದು ಸ್ವಾಮಿಗೆ ಪೂಜೆ ಸೇವೆನ ಮಾಡಿ, ಆ ಗಂಟಲಿರುವಂಥ ಎಲ್ಲ ಒಂದು ಕಾಯಿನ್ಸ್ ಇರುತ್ತಲ್ಲ ಅದೆಲ್ಲವನ್ನು ತೊಗೊಂಡು, ಯಾರು ತುಂಬಾ ವಯಸ್ಸಾಗಿರುತ್ತಲ್ವ ಆ ನಾಣ್ಯಗಳನ್ನು ಅವ್ರಿಗೆ ಕೊಡಿ. ಊಟನಾದರೂ ಕೊಡಿಸಿ, ಊಟ ಕೊಡಿಸೋ ಬದಲು ಆ ನಾಣ್ಯಗಳನ್ನೇ ಅವ್ರಿಗೆ ಕೊಡಿ. ನೀವು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ನು 9 ದಿನ ನೀವು ಕಷ್ಟಪಟ್ಟರೆ ನೀವು ಎಲ್ಲಿವರೆಗೂ ಬದುಕಿರ್ತೀರೋ, ನೀವು ಮಾತ್ರ ಅಲ್ಲ, ನಿಮ್ಮ ಮನೇಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅವರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ. ಎಷ್ಟೋ ಜನಗಳ ಜೀವನ ಬದಲಾಗಿದೆ, ಇದರಿಂದ ಬದಲಾಗಿದೆ, ನಿಮ್ಮ ಜೀವನ ಕೂಡ ಬದಲಾಗುತ್ತೆ. ದಾರಿನೇ ಕಾಣಿಸ್ತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋನೇ ದಾರಿ ದೀಪ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದರಲ್ಲಿ ನಾವು ಮಾಡ್ತಿರೋದು ರಾಯರ ಮೇಲೆ ನಂಬಿಕೆಯನ್ನು ಇಟ್ಟು ರಾಯರ ಪೂಜೆ ಸೇವೆನ ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ದಾರಿ ದೀಪವಾಗಲಿ. ನಿಮ್ಮ ಪಕ್ಕದ ಮನೇಲಿ ಯಾರನ್ನ ಇರ್ತಾರಲ್ವ, ಯಾರನ್ನ ಕಷ್ಟದಲ್ಲಿದ್ದರೆ ಅವರಿಗೆ ನಾನು ಹೇಳಿರುವಂಥ ಮಾಹಿತಿನ ಅವ್ರಿಗೆ ತಿಳಿಸ್ಕೊಡಿ. ಅದು ಸಾಧ್ಯವಾಗಲಿಲ್ಲ ಅಂದರೆ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ರಾಯರ ಒಂದು ಪೂಜೆ ಸೇವೆ, ರಾಯರ ಒಂದು ಸೇವೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ನಿಮ್ಮಿಂದ ಕೂಡ ಒಂದು ಚಿಕ್ಕದಾದ ಸೇವೆ ಆಗಲಿ, ಅವರ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ಕೂಡ ದೂರ ಆಗಲಿ. ನಾಳೆ ದಿನ ಅವ್ರು ಹೇಳಬೇಕು, ಇದನ್ನು ಮಾಡಿದೆ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬದಲಾಯಿತು, ನಮ್ಮ ಕಷ್ಟಗಳು ಎಷ್ಟೋ ದೂರ ಆಯಿತು, ಇದನ್ನು ನೀವೇ ಹೇಳಿದ್ರಿ ಅಂತ ನಿಮ್ಗೆ ಅವ್ರು ಬಂದು ಹೇಳಬೇಕು. ಆವಾಗ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇದು ಆಗುತ್ತೆ, ರಾಯರಿದ್ದಾರೆ, ಇದನ್ನು ನಂಬಿಕೆನ ಇಟ್ಟು ಮಾಡಿ, ಖಂಡಿತವಾಗ್ಲೂ ಕೂಡ ಆಗುತ್ತೆ.